ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ವಿಶೇಷ ಚೇತನರ ಏಳಿಗೆಗಾಗಿ ಅನೇಕ ವಿಚಾರಗಳನ್ನು ನಮ್ಮ ಚಾನಲಲ್ಲಿ ಹಂಚ್ಕೋತಾ ಬರ್ತಾಯಿದ್ದೀವಿ. ಆ ಚಾನಲಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋದಲ್ಲಿ, ಅಂದರೆ ಎಲ್ಲ ವಿಡಿಯೋಗಳಲ್ಲಿಯೂ ಮತ್ತು ಪ್ರತಿ ವಿಡಿಯೋದಲ್ಲಿ ಹೆಚ್ಚಾಗಿ ನಮ್ಮ ಚಾನಲ್ಲಿಗೆ ಕಮೆಂಟ್ ಆಗ್ತಾ ಇರೋದು ಯಾವ ವಿಷಯಕ್ಕೆ ಅಂತಂದರೆ, ಆ ವಿಷಯದ ಬಗ್ಗೆನೇ ಸರ್ಕಾರಕ್ಕೊಂದು ಮನವಿ ಮಾಡ್ಕೋಬೇಕು ಅಂಥೇಳಿ. ಮತ್ತು ಈ ನಾಳೆ ನಡೀತಕ್ಕಂಥ 8/12/2025 ಬೆಳಗಾವಿ ಅಧಿವೇಶನದಲ್ಲಿ ಕೆಲವೊಂದು ವಿಚಾರನ ನಮ್ಮ ಅಂಗವಿಕಲರಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲಿ ಚರ್ಚೆ ಆಗಲಿ ಅನ್ನೋ ವಿಷಯಕ್ಕೆ ಒಂದು ವರದಿ ಮಾಡಬೇಕು, ಒಂದು ವಿಡಿಯೋ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು, ಸರ್ಕಾರ ಗಮನಕ್ಕೆ ಸೆಳೀಬೇಕು ಅಂತಕ್ಕಂಥ ವಿಚಾರದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಾವೆಲ್ಲ ಅನ್ಕೋಬೋದು, ಏನಪ್ಪ ಎಲ್ಲೋ ಕುಂತ ಒಂದು ವಿಡಿಯೋ ಮಾಡಿ ಸರ್ಕಾರ ಗಮನ ಸೆಳೀತೀನಿ ಅಂತ ಅನ್ನೋದಲ್ಲ. ಏನೋ ಒಂದು ವಿಚಾರ ನಮ್ಮಾದ ಪ್ರಯತ್ನ ನಾವು ಮಾಡಬೇಕು. ಪ್ರಯತ್ನ ಮಾಡೋದಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಫಲ ಕೊಡೋದು ಆ ಭಗವಂತನಲ್ಲಿ ಇರ್ತದೆ. ಆ ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಯಾರು ಕೆಲಸ ಆಗ್ತದ ಅಂತಕ್ಕಂಥ ಯಾರಾದರೂ ವ್ಯಂಗ್ಯವಾಗಿ ಮಾತಾಡಬಾರ್ದು. ಯಾಕಂದರೆ ಪ್ರಯತ್ನ ಮಾಡೋದು ನಮ್ಮ ಧರ್ಮ, ಫಲ ಕೊಡೋದು ಆ ಭಗವಂತಂದು ವಿಚಾರ ಇರ್ತದೆ. ಅದಕ್ಕೆ ನನ್ನೊಂದು ಸಣ್ಣ ಪ್ರಯತ್ನ ಮಾಡಿ ನಮಗೆಲ್ಲ ಅರ್ಪಿಸ್ಬೇಕು ಅಂತಕ್ಕಂಥ ವಿಚಾರದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮಾರು ಜನ ನಮ್ಮವರಲ್ಲೇ ಕೆಲವರೆಲ್ಲ ಏನೇನೋ ಅಂದ್ಕೊಳ್ತಾರೆ, ಏನಪ್ಪ ಒಂದು ಯೂಟ್ಯೂಬ್ ತೆಗೆದು ಇವ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಸರ್ಕಾರ ಏನು ಮಾಡ್ತದೇನೋ ಅಂತಕ್ಕಂಥ ಒಂದು ಉಡಾಫಿ ಪ್ರಶ್ನೆಗಳನ್ನು ಮಾಡಿ ಉಡಾಫಿ ಮಾತುಗಳನ್ನು ಆಡ್ತಕ್ಕಂಥ ಕೆಲವೊಂದು ಮುಖಂಡರು ಇರ್ತಾರೆ. ಇರಲಿ, ಅವರವರ ಜ್ಞಾನಕ್ಕೆ, ಅವರವರ ವಿಚಾರಕ್ಕೆ, ಅವರವರ ತಿಳುವಳಿಕೆ ಪ್ರಕಾರ ಅವ್ರು ಮಾತಾಡ್ತಾರೆ. ಏನೇ ಇದ್ದರೂ ಒಟ್ಟಾರೆಯಾಗಿ ರಾಜ್ಯದ ವಿಶೇಷಚೇತನರ ಏಳಿಗೆಗಾಗಿ ಮತ್ತು ರಾಜ್ಯದ ವಿಶೇಷಚೇತನರ ವಿಷಯಗಳನ್ನು ಇಟ್ಟುಕೊಂಡು ನಾವು ಚರ್ಚೆ ಮಾಡೋದು ನಮ್ಮ ಧರ್ಮದ. ಯಾಕಂದರೆ ನಮ್ಮ ಚಾನಲ್ ಇರೋದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಅಂತೇಳಿ. ಇಲ್ಲಿ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡಲೇಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಯಾವುದೋ ಮೂಲದಿಂದಾದರೂ ಗಮನ ಸೆಳೀಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ನಾವೆಲ್ಲ ಚರ್ಚೆ ಮಾಡ್ತಾಯಿದ್ದೀನಿ. ಬಂಧುಗಳೇ, ಅಧಿವೇಶನದಲ್ಲಿ ಈಗಾಗಲೇ ಕೆಲವೊಂದು ವಿಚಾರವಾಗಿ ನಮ್ಮ ಅಂಗವಿಕಲ ಸಂಘಟಕರು ಮತ್ತು ಅಂಗವಿಕಲರ ಗೌರವಧನ ಕಾರ್ಯಕರ್ತರು ತಮ್ಮ ವಿಚಾರ ಇಟ್ಟುಕೊಂಡು ಶಾಸಕರನ್ನು ಭೇಟಿಯಾಗೋದು, ಮನವಿ ಪತ್ರ ಕೊಡೋದು ಮತ್ತು ಅವರ ಗೌರವಧನ ಮತ್ತು ಅವರ ಕನಿಷ್ಠ ವೇತನ, ಹೀಗೆ ಹಲವಾರು ವಿಚಾರ ಇಟ್ಕೊಂಡು ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಒಂದು ವಿಚಾರ ಅಂದರೆ, ಈ ಅಸಂಘಟಿತ ಅಂಗವಿಕಲರ ಬಗ್ಗೆ ಕೆಲವೊಂದು ಸಂಘಟಕರು ಸಹಿತ ಹೋರಾಟ ಮಾಡ್ತಾಯಿದ್ದಾರೆ. ಆ ಅಸಂಘಟಿತರಾಗಿರೋದ್ರಿಂದ, ಅಂದರೆ ಒಟ್ಟಾಗಿ ಎಲ್ಲರೂ ಸೇರೋದು ಬಹಳ ಕಷ್ಟಕರವಾಗಿರೋದ್ರಿಂದ ಅಲ್ಲಿ ತಮ್ಮ ಸಂಘಟನೆ ಕಟ್ಟಿಕೊಂಡು ಅವರು ಅಂಗವಿಕಲರ ಅಭಿವೃದ್ಧಿಗಾಗಿ ಅನೇಕ ವಿಚಾರಗಳನ್ನು ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ಅವ್ರ ಮಟ್ಟಿಗೆ ಮಾಡ್ತಾಯಿದ್ದಾರೆ. ಇದು ಸಂತೋಷ ಪಡ್ತಕ್ಕಂಥ ವಿಚಾರ. ಈಗ ಕನಿಷ್ಠ ವೇತನ ಖಾಯಮಾತಿ ಅನ್ನೋದು ಅವರ ಏಳಿಗೆಗಾಗಿ ಅವರ ವಿಚಾರವಾಗಿ ಅವರು ಪ್ರಯತ್ನ ಮಾಡ್ತಾರೆ. ಅವರು ಸಹಿತ ರಾಜ್ಯದಲ್ಲಿ ಸುಮಾರು ಶಾಸಕರನ್ನು ಭೇಟಿಯಾಗಿ ಮತ್ತು ಸುಮಾರು ಸಚಿವರನ್ನು ಭೇಟಿಯಾಗಿ ತಮ್ಮ ವಿಚಾರನ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈಗ ಅಸಂಘಟಿತ ಅಂಗವಿಕಲರು ಸುಮಾರು ಜನ ನಮ್ಮ ಚಾನಲ್ಲಿಗೆ ಕಮೆಂಟ್ ಮಾಡೋದೇನಂತಂದರೆ, ಎಲ್ಲೋ ಕೂತು ನಮ್ಮೊಬ್ಬ ಅಂಗವಿಕಲ ಅಂದರೆ ಎಲ್ಲಿ ಬಯಲಿಗೆ ಬರದೇ ಇದ್ರು ಸಹಿತ. ಯಾಕಂದರೆ ಇವತ್ತು ನಾಳೆ ಎಲ್ಲರಲ್ಲಿ ಸೋಷಿಯಲ್ ಮೀಡಿಯಾ ಆಗಿ ಎಲ್ಲ ಸ್ಮಾರ್ಟ್ಫೋನ್ ಆಗಿರೋದ್ರಿಂದ, ಎಲ್ಲರ ಹತ್ರ ಮೊಬೈಲ್ ಇರೋದ್ರಿಂದ ನಮ್ಮ ಚಾನಲ್ ನೋಡಿದ ತಕ್ಷಣ ಒಬ್ಬ ವೀಕ್ಷಕರು ಅಥವಾ ಒಬ್ಬ ಅಂಗವಿಕಲರು ಕೇಳೋದೇನಂತಂದರೆ, ನಮಗೆ ಮಾಶಾಸನ ಹೆಚ್ಚಳ ಆಗಬೇಕು ಅನ್ನೋದೇ ಬಹುಮುಖ್ಯವಾದ ಎಲ್ಲರ ಬೇಡಿಕೆ. ಇಲ್ಲಿ ಮಾಶಾಸನ ಹೆಚ್ಚಳ ಆದರೆ, ಈಗ ಸುಮಾರು ಜನ ಹೇಳ್ತಿರ್ತಾರೆ, ಆ ಪಕ್ಕದ ರಾಜ್ಯದಲ್ಲಿ ನಾನು ಸುಮಾರು ಹೇಳಿದ್ದೀನಿ, ಪಕ್ಕದ ರಾಜ್ಯಗಳಲ್ಲಿ 6,000, 3,000, 5,000, 10,000 ಕೆಲವೊಂದೆಲ್ಲ ವ್ಯತ್ಯಾಸಗಳನ್ನು ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಶಾಸನ ವ್ಯತ್ಯಾಸವನ್ನು ಅವರು ಹೇಳ್ತಾ ಇರ್ತಾರೆ. ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ಕೇಳ್ಕೊಳ್ಳೋದಂದರೆ, ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಈ 224 ಶಾಸಕರಲ್ಲಿ ಭಗವಂತ ಆ ಕರುಣೆ ತೋರಿ ಯಾರಾದರೂ ಒಬ್ಬ ಶಾಸಕರ ಮನಸ್ಸಿನಲ್ಲಿ ಹುಟ್ಟಿ ಈ ಅಸಂಘಟಿತ ಅಂಗವಿಕಲರು ಅಂದರೆ ಬಹುಸಂಖ್ಯಾತ ಅಂಗವಿಕಲರ ಬೇಡಿಕೆ ಏನದಂತಂದ್ರೆ ಮಾಶಾಸನ ಹೆಚ್ಚಳ ಆಗೋದಂತಕ್ಕಂಥ ಬೇಡಿಕೆ. ಯಾಕಂದರೆ ಸುಮಾರು ವರ್ಷದಿಂದ ಮಾಶಾಸನ ಹೆಚ್ಚಳ ಆಗಿಲ್ಲ. ಈ ವಿಚಾರವಾಗಿ ಸುಮಾರು ಹೋರಾಟಗಳಾಗ್ತಾಯಿವೆ. ಯಾಕಂದರೆ ಸುಮಾರು ಅಂಗವಿಕಲರಿಗೆ ಈ ಕೊಡ್ತಕ್ಕಂಥ 75 ಮೇಲ್ಪಟ್ಟ ಅಂಗವಿಕಲರಿಗೆ 1,400 ಮತ್ತು ಅದಕ್ಕಿಂತ ಕಡಿಮೆ ಇದ್ದಂಥ ವಿಶೇಷಚೇತನರಿಗೆ 800 ಏನು ಕೊಡ್ತಾ ಇದ್ದಾರೆ ಸರ್ಕಾರ.
ಇದು ಯಾವುದಕ್ಕೂ ಸರಿ ಹೋಗ್ತಾ ಇಲ್ಲ. ಯಾಕಂದರೆ ಈ ಯಾವುದಕ್ಕೂ ಅಂತಂದರೆ ಅವರು ಸಂಸಾರನೇ ಸರ್ಕಾರ ಹೊರಬೇಕಂತೇನಿಲ್ಲ, ಆದರೆ ಅವರ ಆರೋಗ್ಯ ಸಮಸ್ಯೆ ಆದಾಗ ಮತ್ತು ಅವ್ರಿಗೇನಾದರೂ ಸಣ್ಣ ಪುಟ್ಟ ಖರ್ಚು ವೆಚ್ಚ ಇದ್ದಾಗ ಈ ಕೊಡ್ತಕ್ಕಂಥ ಮಾಶಾಸನ ಸರಿ ಹೋಗಲ್ಲ ಅನ್ನೋ ವಿಚಾರ ನಾವಿಲ್ಲಿ ಮೊದಲು ಗಮನಿಸಬೇಕಾದ ವಿಚಾರ. ಯಾಕಂದರೆ ಸರ್ಕಾರ ಕೆಲವೊಬ್ಬರೆಲ್ಲ ಏನೋ ಅಂತಾರೆ, ಏನಪ್ಪ ಇವರು ಸಂಸಾರನೇ ಅಂಗವಿಕಲರ ಸಂಸಾರನೇ ಈ ಸರ್ಕಾರ ನಿಭಾಯಿಸಬೇಕು ಅಂತಕ್ಕಂಥ ಅಲ್ಲ. ಆದರೆ ಅವರ ಸಣ್ಣ ಪುಟ್ಟ ಖರ್ಚುಗಳಿರ್ತಾವ, ಸಣ್ಣ ಪುಟ್ಟ ಅವಶ್ಯಕತೆ ಏನಿರ್ತಾವ, ಅದನ್ನಾದರೂ ನಿಭಾಯಿಸುವಂಥ ಮಟ್ಟದಲ್ಲಿ ಒಂದು ಮಾಶಾಸನ ಸರ್ಕಾರ ಏನಾದರೂ ಕೊಟ್ಟರೆ ಒಬ್ಬ ಅಂಗವಿಕಲ ನಿಶ್ಚಿಂತೆಯಿಂದ ಜೀವನ ಮಾಡ್ಬೋದು. ಅವನು ಒಂದು ಸ್ವಲ್ಪ ನಿರಾಳವಾಗಿ ಏನೋ ಒಂದು ದುಡ್ಡು ಬರ್ತದ, ಮಾಶಾಸನ ಬರ್ತದ, ತನ್ನ ಆರೋಗ್ಯದ ಸಮಸ್ಯೆ ಆದಾಗ ಮತ್ತು ಅನೇಕ ಅವನು ಈಗಾಗಲೇ ಸರ್ಕಾರ ಪೆಟ್ರೋಲ್ ಗಾಡಿಗಳು ಕೊಡ್ತಾ ಇದೆ, ಅವನು ಅಡ್ಡಾಡ್ಲಿಕ್ಕೆ ಅವನಿಗೆ ಬೇಕಾದ ಖರ್ಚು ವೆಚ್ಚ ಮತ್ತು ಅವನಿಗೆ ಏನಾದರೂ ಸಣ್ಣ ಪುಟ್ಟ ವಿಚಾರಗಳು ಬಂದಾಗ, ಸಣ್ಣ ಪುಟ್ಟ ಏನಾದರೂ ಖರ್ಚು ವೆಚ್ಚ ಇದ್ದಾಗ ಮಾಶಾಸನ ಹೆಚ್ಚಳ ಮಾಡೋದ್ರಿಂದ ಇವೆಲ್ಲ ಅವನಿಗೆ ಸ್ವಲ್ಪ ಸಹಾಯ ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಚಾನಲಿಗೆ ಸುಮಾರು ಜನ ಕಮೆಂಟ್ ಮಾಡ್ತಾರೆ. ಕೆಲವೊಬ್ರು ಹೇಳ್ತಾರೆ 5,000 ಮಾಡಿಸಿ ಸರ್, ನಾವು ಅದನ್ನು ನೋಡಿದಾಗ ಇಷ್ಟು ನೋವಾಗ್ತದೆ. ಅಂದರೆ ನಮ್ಮ ಚಾನಲಿಗೆ ಇಷ್ಟೊಂದು ಹಂಬಲಾರದು ಕೇಳ್ತಾರಲ್ಲ, ಸರ್ಕಾರಕ್ಕೆ ನಾನು ಒಂದು ಯಾಕೆ ಮನವಿ ಮಾಡಬಾರ್ದು? ಈ ಎಲ್ಲ ಅಂಗವಿಕಲರ ಸಲುವಾಗಿ ಒಂದು ವಿಚಾರ ಇಟ್ಟುಕೊಂಡು ಸರ್ಕಾರಕ್ಕೆ ನಮ್ಮ ಮೂಲಕ, ನಮ್ಮ ಚಾನಲ್ ಮೂಲಕ ರಾಜ್ಯದ ಎಲ್ಲ 224 ಶಾಸಕರಿಗೆ ಮತ್ತು ನಮ್ಮ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಮ್ಮಲ್ಲಿಯೂ ಸಹಿತ ಕಳಕಳಿಯಿಂದ ಕೇಳ್ಕೊತೀನಿ ಮೇಡಮ್. ನಿಮಗೆ ಕೇಳ್ಕೊಳ್ಳೋದೇನೆಂದರೆ, ರಾಜ್ಯದ ಈ ಅಸಂಘಟಿತ ಅಂಗವಿಕಲರ ನೋವನ್ನು ತಮಗೇನಾದರೂ ಪರಿಹರಿಸ್ಬೇಕಂದ್ರೆ, ಅವರ ನೋವಿಗೆ ಸ್ಪಂದಿಸ್ಬೇಕಂತಕ್ಕಂಥ ವಿಚಾರ ಇದ್ದರೆ ದಯವಿಟ್ಟು ಬೆಳಗಾವಿ ಅಧಿವೇಶನದಲ್ಲಿ ಈ ಅಂಗವಿಕಲರ ಮಾಶಾಸನದ ಬಗ್ಗೆ ಪ್ರಶ್ನೆ ಎತ್ತಬೇಕು. ಮತ್ತು 224 ಶಾಸಕರು ಸಹಿತ ತಮ್ಮ ಈಗಾಗಲೇ ತಾವು ಸರ್ಕಾರಕ್ಕೆ ಸಭಾಪತಿಗಳಿಗೆ ಸಲ್ಲಿಸಿರ್ತೀರಿ, ಚುಕ್ಕೆ ಗುರುತಿನ ಪ್ರಶ್ನೆಗಳನ್ನು ಅಲ್ಲಿ ಕೇಳಿ ಮಾಹಿತಿ ತೊಗೊಂಡಿರ್ತೀರಿ. ಈ ಬಗ್ಗೆನೂ ತಾವು ಇದನ್ನು ಚುಕ್ಕೆ ಗುರುತಿನ ಪ್ರಶ್ನೆ ಎತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆ ಅಧಿವೇಶನದಲ್ಲಿ ಸಭಾಪತಿಗಳ ಗಮನಕ್ಕೆ ತಂದು UT ಖಾದರ್ ಸಾಹೇಬ್ರಿಗೆ ಮನವೊಲಿಸಿ ನಾವೆಲ್ಲರೂ ಯಾರಾದರೂ ಒಬ್ಬರು ಭಗವಂತ ಅವರ ಹೊಟ್ಟೆಯಲ್ಲಿ ಇರಲಿ, ಈ ಮಾಶಾಸನದ ಬಗ್ಗೆ ಚರ್ಚೆ ಆಗಲಿ, ಎಷ್ಟು ಮಾಶಾಸನ ಹೆಚ್ಚಳ ಆಗಲಿ, ಬರೋ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಅವನಿಗೆ ಆರ್ಥಿಕ ಒಂದು ಹೊರೆ ಆಗದೆ ಇದ್ರೂ ಸಹಿತ ಒಂದು ಸ್ವಲ್ಪ ಸಂಕಷ್ಟದಿಂದ ಮುಕ್ತನಾಗಬೇಕಾದ್ರೆ ಒಂದು ಸ್ವಲ್ಪ ಮಾಶಾಸನ ಹೆಚ್ಚಾಗಬೇಕು ಅನ್ನೋದು ನಮ್ಮದು ಬೇಡಿಕೆ ಅದ. ಅವರ ಸನ್ಮಾನ್ಯ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ನಾವೆಲ್ಲ ಈ ಸಮುದಾಯಕ್ಕೆ, ಈ ಅಂಗವಿಕಲ ಸಮುದಾಯಕ್ಕೆ ಮಾಶಾಸನ ಹೆಚ್ಚಳ ಮಾಡ್ತಕ್ಕಂಥ ಮನಸ್ಸು ಏನಾದರೂ ತಾವು ಮಾಡಿದ್ರೆ ಇದು ಭಾಳ ದೊಡ್ಡ ಪುಣ್ಯದ ಕೆಲಸ ಅದ. ಯಾಕಂದ್ರೆ ಈ ಅಂಗವಿಕಲರನ್ನು ಬಹುಸಂಖ್ಯಾತರು ಹೇಳ್ತಾರೆ ಅಲ್ಲಿ ವೇದಿಕೆ ಮೇಲೆ, ಇವರೆಲ್ಲ ದೇವ್ರ ಮಕ್ಕಳು ಅಂತ. ಆ ದೇವ್ರ ಮಕ್ಕಳಿಗೆ ನೀವು ಏನಾದರೂ ಒಂದು ಕರುಣೆ ತೋರಿದ್ರೆ ಈ ದೇವರ ಮಕ್ಕಳ ಭವಿಷ್ಯ ನಿರ್ಮಾಣ ಆಗ್ತದೆ ಮತ್ತು ದೇವರ ಮಕ್ಕಳಿಗೆ ಒಂದು ಆಸರೆ ಆದಂಗೆ ಆಗ್ತದೆ ಅಂತೇಳಿ ನಾವು ಮಾಶಾಸನದ ಬಗ್ಗೆ, ಅಂಗವಿಕಲರ ಮಾಶಾಸನದ ಬಗ್ಗೆ ಸಭಾಪತಿಗಳ ಗಮನಕ್ಕೆ ತಂದು, ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರಿಗೆ ಒಂದು ಮನವೊಲಿಸಿ ಮಾಶಾಸನ ಹೆಚ್ಚಳ ಮಾಡ್ತಕ್ಕಂಥ ಪ್ರಯತ್ನ ಆಗಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಈ ಚುಕ್ಕೆ ಗುರುತಿನ ಪ್ರಶ್ನೆ ನೀವೇನಾದರೂ ಕೇಳಿಲ್ಲ ಅಂದರೂ ಪರವಾಗಿಲ್ಲ, ರಾಜ್ಯದ ಯಾರಾದರೂ ಶಾಸಕರು ಈ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಬೇಕು ಅಂತ ಏನಾದರೂ ಇತ್ತು ಅಂದರೆ ಅಥವಾ ಮರ್ತಿದ್ರೆ ಇದನ್ನೇ ಚುಕ್ಕೆ ಗುರುತಿನ ಪ್ರಶ್ನೆ ಅಂತ ಕಂಡ್ಕೊಂಡು ಸಭಾಪತಿಗಳ ಗಮನಕ್ಕೆ ತಂದು ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕಂತೇಳಿ ಈ ಒಂದು ವಿಡಿಯೋ ಮೂಲಕ, ಈ ಒಂದು ವರದಿ ಮೂಲಕ ತಮ್ಮೆಲ್ಲರ ಒಂದು ಪಾದ ಮುಟ್ಟಿ ಒಂದು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಶಾಸಕರಲ್ಲಿ, ಸಚಿವರಲ್ಲಿ ದಯವಿಟ್ಟು ಇದನ್ನು ಮಾತ್ರ ಕೈಗೂಡಲಿ. ವಿಶೇಷಚೇತನರಿಗೆ ಒಳ್ಳೆಯದಾಗಲಿ. ನಿಮ್ಮಿಂದ ವಿಶೇಷಚೇತನರ ಕನಸು ಅಂದರೆ ಅವ್ರು ಏನಾದರೂ ಸಂಕಷ್ಟದಲ್ಲಿರ್ತಾರಲ್ಲ, ಒಂದು ಸ್ವಲ್ಪ ಮಾಶಾಸನ ಹೆಚ್ಚಳ ಮಾಡಿದ್ರೆ ನೀವು ಮನಸ್ಸು ಮಾಡಿ ಎಷ್ಟಾದಷ್ಟು ಮಾಶಾಸನ ಮಾಡಲಿ ಅಂತೇಳಿ ಎಲ್ಲ ನಮ್ಮ ಅಂಗವಿಕಲರ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಬಳಗೋದ್ರಿಂದ ಅದಕ್ಕಾಗಿ ಇದೊಂದು ಮಾತು ಈಡೇರಿಸ್ಬೇಕಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಲ್ಲಿ ಮತ್ತು DK ಶಿವಕುಮಾರ್ ಸರಲ್ಲಿ ಮತ್ತು ಎಲ್ಲ ಸಚಿವರಲ್ಲಿ, ಶಾಸಕರಲ್ಲಿ ಕೇಳ್ತಾ ಇದ್ದೀನಿ. ಇದನ್ನೇ ಚುಕ್ಕೆ ಗುರುತಿನ ಪ್ರಶ್ನೆ ಅಂತೇಳಿದು ಸಭಾಪತಿಗಳ ಗಮನಕ್ಕೆ ತಂದು ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕಂತೇಳಿ ಕೈ ಮುಗಿದು ಎಲ್ಲರಲ್ಲಿ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.